ನಮಸ್ಕಾರ ರೀ ಎಲ್ಲ ದೋಸ್ತ್ರಿಗೆ. ಸೊ ಫಸ್ಟ್ ವಿಡಿಯೋ ಹೆಂಗಿತ್ರಿಪ್ಪ? ಚಲೋ ಐತೆ ಅಂತ ಅನ್ಕೊತೀನಿ. ಸ್ವಲ್ಪ ವಾಯ್ಸ್ ಸ್ವಲ್ಪ ಡೌನ್ ಇತ್ತು ಅದ್ರೊಳಗೆ, ಅದು ಗೊತ್ತಾಗಲಿಲ್ಲ ವಿಡಿಯೋ ಮಾಡೋ ಮುಂದೆ. ಸೊ ಇದು ಈಗೀಗ ವಿಡಿಯೋ ಮಾಡಾಕತ್ತೀನಲ್ಲ, ಈಗ ಇನ್ಮ್ಯಾಗಿಂದ ಇಂಪ್ರೂವ್ ಹಾಕ್ಕೊಂತ ಹೋಗ್ತೀನಿ. ಸೊ ಐ ಹೋಪ್ ಫಸ್ಟ್ ವಿಡಿಯೋ ವಾಸ್ ವೆರಿ ಇನ್ಫಾರ್ಮೇಟಿವ್. ಎಲ್ಲರೂ ಚಲೋ ಚಲೋ ಐತೆ ಅಂತ ಹೇಳತ್ತಿದ್ರೆ. ಸೊ ಈ ವಿಡಿಯೋ ಮಾಡೋದು ಇಷ್ಟ, ಎಲ್ಲರಿಗೂ ಹೆಲ್ಪ್ ಆಗಲಿ. ಕುಂಭಮೇಳಕ್ಕೆ ಹೋಗೋದು ಪ್ರತಿಯೊಬ್ಬರಿಗೂ ಒಂದು ಪ್ರಾಪರ್ ಗೈಡೆನ್ಸ್ ಸಿಗಲಿ ಅಂತ ಮಾಡಾಕತ್ತಿದ್ದು ವಿಡಿಯೋ ಇದೆ. ಸೊ ನಾ ಏನೇನು ತೊಂದರೆಗಳನ್ನ ಫೇಸ್ ಮಾಡಿದ್ನಿ, ಅದನ್ನ ಹೆಂಗೆ ಪ್ಲ್ಯಾನ್ ಚೇಂಜ್ ಮಾಡಿದ್ದಾರೆ, ಅದರಿಂದ ಎಷ್ಟು ಟೈಮ್ ವೇಸ್ಟ್ ಆಗೈತೆ ನಮ್ದು. ಸೊ ಇವೆಲ್ಲ ಒಂದು ಇವಕ್ಕೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತಂದ್ರೆ ನಮ್ಮ ಎಕ್ಸ್ಪೀರಿಯನ್ಸನ್ನು ಇನ್ನೊಬ್ರಿಗೆ ಶೇರ್ ಮಾಡೋದು. ಸೊ ಅದರಿಂದ ಅವ್ರಿಗೂ ಹೆಲ್ಪ್ ಆಗ್ತೈತಿ ಎಷ್ಟೋ ಅಂಥೇಳಿ ವಿಡಿಯೋ ಮಾಡಕತ್ತೀನಿ. ಸೊ ಇವತ್ತಿಂದ ವಿಡಿಯೋ ಪಾರ್ಟ್ 2. ಸೊ ಇದು ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟಾಗಿರ್ತೈತಿ, ಯಾಕಂದ್ರೆ ಇಲ್ಲಿ ನಂದು ಎಕ್ಸ್ಪೀರಿಯನ್ಸ್ ಸ್ವಲ್ಪ ಕಡಿಮೆ. ಯಾಕಂದ್ರೆ ನಾ ಏನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ಅದು ನಂದು ಹಂಗೆ ಪ್ಲ್ಯಾನ್ ವರ್ಕ್ ಆಗಲಿಲ್ಲ ಅಲ್ಲೇ. ಸೊ ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಮ್ಯಾಗ ನಾ ಏನು ಮಾಡ್ಬೋದಿತ್ತು, ಏನು ಮಾಡ್ಬೋದಿತ್ತು ಇನ್ನೊಂದು 2-3 ದಿವಸ ಇದ್ದಿದ್ರಲ್ಲೇ ಅಂತ ಅದ್ರ ಮ್ಯಾಗ ಈ ವಿಡಿಯೋ ಪ್ಲ್ಯಾನ್ ಮಾಡಿದ್ದೈತಿ. ಸೊ ನೀವೆಲ್ಲರೂ ಈ ವಿಡಿಯೋ ಇಷ್ಟ ಆಕತ್ತಂತ ಅನ್ಕೊತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಏನು ಪ್ಲ್ಯಾನ್ ಮಾಡ್ಯಾನ್ರಿಪ್ಪ ಅಂತಂದ್ರೆ, ಅಖಾಡ ನೋಡ್ಬೇಕಂತ ಐತಿ. ಎಲ್ಲರಿಗೂ ಗೊತ್ತಿರ್ಬೇಕು ನಿಮ್ಗೆ ಅಖಾಡ ಏನಿದೆ. ಅಖಾಡ ಅಂತಂದ್ರೆ ಇಲ್ಲಿ ಎಲ್ಲ ಸಾಧುಗಳು, ನಾಗಾ ಸಾಧುಗಳು, ಅಗೋರಿ, ಎಲ್ಲ ತಾಂತ್ರಿಕ ಸಾಧುಗಳು, ಬಾಬಾ ಆಮ್ಯಾಗ ನಮ್ಮ ಪ್ರಸಿದ್ಧ ಸ್ವಾಮೀಜಿಗಳು ಅವ್ರದ್ದೆಲ್ಲರದು ಟೆಂಟ್ ಐತ್ರಿ ಇಲ್ಲಿ ಈ ಅಖಾಡ ಒಳಗೆ. ಮೋಸ್ಟ್ ಇಂಪಾರ್ಟೆಂಟ್ ಅಖಾಡ ಅಂತಂದ್ರೆ ಜೂನಾ ಅಖಾಡ, ನಿರಂಜನಿ ಅಖಾಡ. ಇವು ಎರಡು ಅಖಾಡ ಏನು ಭಾಳ ಫೇಮಸ್ ಅಂತ ಹೇಳ್ತಾರೆ. ನಾ ಹೋಗಿದ್ದ ಜೂನಾ ಅಖಾಡಕ್ಕೆ. ಸೊ ನನ್ನ ಹತ್ರ ಅಷ್ಟು ಟೈಮ್ ಇರಲಿಲ್ಲ, ಅದಕ್ಕೆ ಒಂದು ಆಲ್ಮೋಸ್ಟ್ ಒಂದು 4ರಿಂದ 5 ತಾಸು ಸ್ಪೆಂಡ್ ಮಾಡಿ ನೋಡ್ರಿ ಈ ಅಖಾಡ ಒಳಗೆ. ಅಂದ್ರೂ ಮುಗಿದಿಲ್ಲ ಅದು. ಎಷ್ಟು ಅಳ್ದಾಡೇನಂದ್ರೆ ಸಾಕಾಗೋಗಿತ್ತು. ನಾವು ರಾತ್ರಿ ಮತ್ತು ಟ್ರೈನ್ ಇತ್ತು ವಾರಣಾಸಿಗೆ. ಸಾಕು ಬಿಡಪ್ಪ ಎಲ್ಲರೂ ಅವರ ಅಂಥೇಳಿ ಮತ್ತು ಬ್ರಿಡ್ಜ್ ಪಾರು ಮಾಡಿ, ಗಂಗಾ ನದಿ ಪಾರು ಮಾಡಿ, ಹನುಮಪ್ಪನ ದರ್ಶನ ತೊಗೊಂಡು ವಾರಣಾಸಿಗೆ ಹೊಂಟ್ಬಿಟ್ನೆ ರಾತ್ರಿ. ಸೊ ನೀವು ಇಲ್ಲಿ ನೋಡ್ತಿರ್ಬೇಕು, ನಾವು ಇವತ್ತು ಏನೇನು ಪ್ಲ್ಯಾನ್ ಮಾಡೇನಿಲ್ಲ ಇವೆಲ್ಲ ಜಾಗ ಇಲ್ಲಿ ಸೆಕ್ಟರ್ 1, 2, 3, 4 ಇಲ್ಲೇ ಇಲ್ಲಿ ಆಮ್ಯಾಗ ಮತ್ತು ಇಲ್ಲಿ ಅಖಾಡ ಒಳಗೆ. ಸೊ ಮ್ಯಾಪ್ ರೆಡಿ ಮಾಡೇನಿ, ಮ್ಯಾಪನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ ಇದು ನಾ ಹೋಗಿದ್ದು ಜೂನಾ ಇದು ಎಲ್ಲಿ ಪರೇಡ್ ಗ್ರೌಂಡಿಂದ ಅಲ್ಲೇ ಸರ್ಕಲ್ ಬರ್ತದೆ, ಆ ಸರ್ಕಲಿಂದ ಇಲ್ಲಿ ಜೂನಾ ಅಖಾಡಕ್ಕೆ ಹೋಗ್ಬೇಕು. ಅವನೊಂದು ಸಾಕಾಗೋಗಿತ್ತು. ಪ್ರಾಪರ್ ಗೈಡೆನ್ಸ್ ಇಲ್ಲ, ಏನಿಲ್ಲ. ಇವರು ಗಾಡಿನವ್ರಂತರೂ ಬೈಕ್ನವ್ರು ರೊಕ್ಕದ ಸಂಬಂಧ ಅರ್ಧ ದಾರಿಗೆ ಬಿಟ್ಟು ಹೋಗ್ತಾರ ಅವ್ರು. ನಾವು 200-300 ರೂಪಾಯಿ ಕೊಟ್ಟರು ಕರೆಕ್ಟ್ ಜಾಗಕ್ಕೆ ಹೋಗಿ ಬಿಡೋಂಗೇ ಇಲ್ಲ. ನಾ ಅಲ್ಲಿ ಹೊಂಟೇನಿ, ನಾ ಇಲ್ಲಿ ಹೊಂಟೇನಿ, ಅಲ್ಲಿ ಪೊಲೀಸರು ಅದಾರ, ಇಲ್ಲಿ ಪೊಲೀಸರು ಅದಾರ, ಬರೇ ಇಂಥದ ಸುಳ್ಳು ಒಂದು ಸೊಟ್ಟು ಅಂತ ಹೇಳಿ ನಮ್ಮ ಕಡೆ ರೊಕ್ಕ ಕೆತ್ತಿ ಹೋಗ್ಬಿಡ್ತಾರೆ. ನೀವೇ ಲೆಕ್ಕ ಹಾಕ್ರಿ, ಜಾಸ್ತಿ ಏನು ಡಿಸ್ಟೆನ್ಸ್ ಇಲ್ರಿ ಅದು. ಜಸ್ಟ್ ಒಂದು 5 ಕಿಲೋಮೀಟ್ರ್ ಏನೋ ಆಯ್ತು. ಅದು 500 ರೂಪಾಯಿ ಖರ್ಚು ಮಾಡೀನಿ ನಾನು, ಅದು 2 ಗಾಡಿ ಚೇಂಜ್ ಮಾಡಿ. ಸಾಕಾಗೋದು. ನಾನು ಇವು ಲೂಟಿ ಮಾಡೋಕ್ಕಂತ ನಿಂತಾರಲ್ಲೇ. ಏನು ಮಾಡ್ಬೇಕು, ನಮ್ಮದು ಅನಿವಾರ್ಯ. ಸುಮ್ಮನೆ ಹೋಗ್ಲಿ ಅಂಥೇಳಿ ಹೋಗೋದಷ್ಟೆ, ಜಾಸ್ತಿ ಏನು ವಿಚಾರ ಮಾಡೋದಿಲ್ಲ ಅದ್ರಾಗ. ಸೊ ಬೈಕ್ ಅಂತ ನೋಡ, ಇದು ಬ್ರಿಡ್ಜ್ ಪಾರು ಮಾಡಿ ಈ ಕಡೆ ಬರ್ಬೇಕಾಗಿರ್ತದೆ. ಸೊ ಅಲ್ಲಿ ಬ್ರಿಡ್ಜ್ ಅದ, ಅದು ಎಲ್ಲಿ ಪರೇಡ್ ಗ್ರೌಂಡಿಂದ ಇಲ್ಲಿ ಜೂಸಿ ಬ್ರಿಡ್ಜ್ ಪಾರು ಮಾಡ್ಕೊಂಡು ನೀವಲ್ಲಿ ಅಲ್ಲಿ ಇಳಿದು ಅಲ್ಲಿಂದ ಒಳಗೆ ಹಾಕಿ ಬರ್ಬೇಕು. ಇಲ್ಲಪ್ಪ ಇನ್ನೊಂದು ಅಂದರೆ ಇದು ಪೀಪಾ ಬ್ರಿಡ್ಜ್ ಮಾಡ್ಯಾರಲ್ಲ,
ಟೆಂಪ್ರವರಿ ಬ್ರಿಡ್ಜ್, ಅಲ್ಲಿ ನೀವು ಬರ್ಬೋದು. ಅಕಸ್ಮಾತ್ ಅದು ಕ್ಲೋಸ್ ಇರಲಿಲ್ಲಪ್ಪ ಅಂತಂದ್ರೆ ಅದು ಈ ಕನ್ವೀನಿಯಂಟ್ ವೇ. ಸೊ ಪೀಪಾ ಪೂಲ್ ಅಂತ ಹೇಳ್ತಾರಲ್ಲ ಅದು. ಸೊ ನೀವು ಅಲ್ಲಿ ನಡ್ಕೊತ ಬರ್ಬೋದು. ಅದೇನು ಈ ಕಡೆಯಿಂದ ಆ ಕಡೆ ದಂಡಿಗೆ 1 ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಅಷ್ಟೇ ಆಯ್ತು, ನಡ್ಕೊಂಡು ಆರಾಮ್ ಹೋಗ್ಬೋದು. ಸೊ ಅದನ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ನಾನು ಬೈಕ್ನಾಗಿಂದ ಬ್ರಿಡ್ಜ್ ಮ್ಯಾಗಿಂದ ಹೋಗಿದ್ದೆ. ಸೊ ಇದು ಎಂಟ್ರೆನ್ಸ್ ಅಂದರೆ ಅಲ್ಲಿಂದ ಹಾಕಿ ಈ ಕಡೆ ಬಂದ್ರೆ ಅಲ್ಲಿ ಒಂದು ಇಲ್ಲಿಂದನೇ ಅಖಾಡ ಸ್ಟಾರ್ಟ್ ಆಗೋದು. ಸೊ ಇದು ಅಖಾಡ ಎಂಟ್ರೆನ್ಸ್. ಭಾಳಷ್ಟು ಸಾಧುಗಳಿದ್ರೆ ಏನು ಇದ್ರಾಗ ಒರಿಜಿನಲ್ಲು ಇದಾರೆ, ಡೂಪ್ಲಿಕೇಟು ಅದಾರೆ. ಸೊ ಒರಿಜಿನಲ್ ಡೂಪ್ಲಿಕೇಟ್ ಹೆಂಗೆ ಕಂಡುಹಿಡಿದಿರಪ್ಪ? ಯಾರು ರೊಕ್ಕ ಕೇಳ್ತಾರೋ ಅವ್ರು ಡೂಪ್ಲಿಕೇಟ್, ಯಾರು ರೊಕ್ಕ ಕೇಳಂಗಿಲ್ಲ ಅವ್ರು ಒರಿಜಿನಲ್. ಇಷ್ಟ ನೋಡ್ರಿ. ಯಾರು ಫೋಟೋಗೆ ಪೋಸ್ ಕೊಡ್ತಾರೆ, ಫೋಟೋ ಅಂತ ಇದು ಮಾಡ್ತಾರೆ, ಯಾರು ಮೊಬೈಲ್ ಹಿಡ್ಕೊಂಡು ತಿಕ್ಕೊಂತ ಕುಂತಿರ್ತಾರೆ, ಇವರೆಲ್ಲ ಡೋಂಗಿ ಬಾಬಾಗಳು. ಯಾರು ಭಾಳ ಗಂಭೀರವಾಗಿ ಜನರಿಗೆ ಕಷ್ಟಕ್ಕೆ ಪರಿಹಾರ ಕೊಡ್ತಿರ್ತಾರೆ, ಯಾರಿಗೆ ಅದೊಂದು ಎನರ್ಜಿ ನೀವು ಕಾಣ್ತೀರಿ ನೀವು, ಅಂಥವರೆಲ್ಲ ಒರಿಜಿನಲ್. ಯಾರು ಇವು ಡೋಂಗಿ ನಾಟಕ ಮಾಡೋರೆಲ್ಲ ಡೋಂಗಿ ಬಾಬಾಗಳು. ಸೊ ಎರಡೂ ಅದರಲ್ಲಿ ಜಾಸ್ತಿ ಇದು ಮಾಡಕ್ಕೆ ಹೋಗ್ಬೇಡ್ರಿ. ನಾವು ₹1 ₹2 ಕೊಟ್ಟರೆ ಇಸ್ಕೊಳಂಗಿಲ್ಲ ಅವರು. ನಮ್ಮ ಮುಖದ ಮ್ಯಾಗ ಹೋಗಿತಾರೆ ಅವ್ರು. ನನಗೆ 2 ಸತ ಎಕ್ಸ್ಪೀರಿಯನ್ಸ್ ಆಗೈತಿ ಇಲ್ಲಿ. ಸೊ ನಿಮ್ಗೆ ಬಿಟ್ಟಿದ್ದೆ. ಎಲ್ಲರನ್ನೂ ಇವ್ರ ಕಾಮನ್ ಟೈಮ್ದಾಗ ಯಾರೂ ಸಿಗಂಗಿಲ್ಲ ಇವ್ರು. ಸೊ ಅದು ಅಂಥೇಳಿ ಎಲ್ಲ ಕಡೆ ಅಡ್ಡಾಡಿದ್ದು ಎಷ್ಟೋ ಸಾಧುಗಳು ಅದಾರಲ್ಲೇ. ಇನ್ನೂ ಯಾರೋ ಒಬ್ರು ಕೈ ಹಿಂಗೆ ಮೇಲ್ ಮಾಡಿ ಕುಂತವರು ಸಾಧುಗಳಿದ್ರಂತೆ. ಅದು ಅವ್ರನ್ನ ನೋಡೋಕೆ ಹೋಗಲಿಲ್ಲ, ನಮ್ಗೆ ಟೈಮ್ ಇರಲಿಲ್ಲ ಅಷ್ಟೇ. ಸೊ ಎಷ್ಟೆಷ್ಟು ನಮ್ಮ ಕಣ್ಣಿಗೆ ಕಾಣಿಸ್ತಾರೆ ಅಷ್ಟನ್ನು ನೋಡ್ಕೊಂಡು ಬಂದೀನಿ, ಆಶೀರ್ವಾದನ ತೊಗೊಂಡು ಬಂದೀನಿ. ಸೊ ಇಲ್ಲಿ ಹೆಣ್ಣು ಸಾಧುಗಳು ಇರ್ತಾರೆ, ಗಂಡು ಸಾಧುಗಳು ಇರ್ತಾರೆ. ಇವ್ರು ನೋಡೋದ ಒಂದು ಇದು ಇದ್ದಂಗೆ ಏನು ಅದೊಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್. ಸೊ ಯಾಕಂದರೆ ಇವ್ರ ಆಚರಣೆಗಳು, ಇವ್ರ ದಿನನಿತ್ಯ ಇವ್ರದ್ದು ಡೇ ಟು ಡೇ ಆ್ಯಕ್ಟಿವಿಟೀಸ್ ಹೆಂಗೆ ಇರ್ತೈತಿ, ಏನು ಇವನ್ನೆಲ್ಲ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಪ್ಪ. ಏನೋ ಒಂದು ನೋಡ್ಬೇಕಂತಂದ್ರೆ ಇಂಥ ಅಖಾಡಕ್ಕೆ ಹೋಗಿ ಅವ್ರನ್ನ ನೀವು ಅವ್ರ ಕೂಡ ಮಾತಾಡ್ಬೋದು, ಅವ್ರ ಕೂಡ ಕ್ವಶನ್ಸ್ ಕೇಳ್ಬೋದು. ಸೊ ಇದೊಂಥರ ಬೇರೆ ಥರ ಎಕ್ಸ್ಪೀರಿಯೆನ್ಸ್. ಸೊ ಮಿಸ್ ಮಾಡ್ದೆ. ಅಖಾಡಕ್ಕೆ ಮಾತ್ರ ಜಾಸ್ತಿ ಟೈಮ್ ಕೊಟ್ಟು ಅಖಾಡ್ನಾಗ ಅಡ್ಡಾಡ್ರಿ. ನೀವು ನೋಡ್ತಿರ್ಬೋದು ಇವರು ರುದ್ರಾಕ್ಷಿ ಮಾಲ ಹಾಕ್ಕೊಂಡು ಕುಂತಿರ್ತಾರೆ. ಇವರು ಸ್ವಾಮೀಜಿ ಅಘೋರಿ ಇರ್ಬೇಕು ಇವರು. ಇಲ್ಲೊಬ್ಬ ಭಕ್ತ ಏನೋ ಕೇಳಾಕತ್ತಿದ್ದ. ಇಲ್ಲಿ ನೋಡ್ರಿ ಸ್ವಾಮೀಜಿಗಳು ಹೆಂಗೆ ಕುಂತಾರೆ. ಇವರು ಹ್ಯಾಂಡಿಕ್ಯಾಪ್ಟ್ ಸ್ವಾಮೀಜಿ ಇವರು, ಅಘೋರಿ ನಾಗ ಸಾಧುಗಳು. ಇಲ್ಲಿ ನೋಡ್ರಿ ಚಸ್ಮಾ ಹಾಕೊಂಡು ಪೋಸ್ ಕೊಡಾಕತ್ತಿದ್ರಿ ಇವರು. ಇವ್ರದ್ದು ಭಾರಿ ಇತ್ತು ಇವ್ರು. ಫೋಟೋ ಹೊಡ್ಯಾಕೆ ನಿಂತ್ನಿ ಅಂದ್ರೆ ಪೋಸ್ ಕೊಟ್ಬಿಟ್ರು ಅವ್ರು. ಮಷ್ಕಿರಿ. ಸೊ ನೀವು ನೋಡ್ತಿರ್ಬೋದು ಅಖಾಡ ಒಳಗೆ ಅಡ್ಡಾಡಕತ್ತಿದ್ದೆ ನಾನು. ಎಲ್ಲರೂ ಆಶೀರ್ವಾದ ಮಾಡಿ ವಿಭೂತಿ ಹಚ್ಚಿ ಕಳಿಸ್ತಾರೆ ನಿಮ್ಗೆ. ಇವರೊಬ್ಬರು ನಾಗಾ ಸಾಧುಗಳು ಕಾಜಿನ ಮ್ಯಾಗ ನಿಂತಿದ್ರು. ಅಂದ್ರೆ ಕೆಳಗೆ ಕಾಜದ, ಇಲ್ಲಿ ನೋಡ್ತಿರ್ಬೋದು. ಇಲ್ಲೇ ಅವ್ರ ಬಾಜುಕ ಇದ್ರೆ ಇವರು ಅವ್ರ ಶಿಷ್ಯರು ಇರ್ಬೇಕು ಇವರು. ಕಾಜ್ ಪೂರ್ತಿ ಕಾಜ್ ಹಾಕ್ಯಾರ, ಅದ್ರ ಮ್ಯಾಗ ನಿಂತು ಇವರು ಸಾಧನೆ ಮಾಡಿದವ್ರು ಇವರು. ಸೊ ಇವ್ರಿಗೆ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ. ಸೊ ಇವರು ಗಾಗಲ್ ಬಾಬಾ ಓಕೆನಾ. ಹಿಂಗೆ ಭಾಳಷ್ಟು ಮಂದಿ ಅದಾರೆ. ಸೊ ಒಬ್ಬರೊಬ್ಬರದ್ದು ಅವ್ರವ್ರದ್ದೇ ಅದೇನು ವಿಶೇಷತೆಗಳು ಅದಾವೆ. ಎಲ್ಲರನ್ನೂ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಅಖಾಡಕ್ಕೆ ಹೋಗೋದ್ರೆ ನಿಮ್ಗೊಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಸಿಗ್ತೈತಿ. ಸೊ ಇದಿಷ್ಟು ನಂದು ಅಖಾಡದ ಜರ್ನಿ. ಇಲ್ಲಿಗೆ ನಂದು ಕುಂಭಮೇಳದ ಜರ್ನಿನೂ ಎಂಡ್ ಆಯ್ತು. ಇದಾದ್ಮ್ಯಾಗ ನಾನು ಹನುಮಪ್ಪನ ಗುಡಿಗೆ ಹೋಗಿದ್ದೆ. ಯಾಕಂದರೆ ಹನುಮಪ್ಪ ದರ್ಶನ ತಗೊಳ್ಳಾರ್ದ ಪ್ರಯಾಗರಾಜನ ಬಿಡಬಾರ್ದು ಅಂತ ನಂದೊಂದು ಸಂಕಲ್ಪ ಇತ್ತು.
ಯಾಕಂದ್ರೆ ಈ ನಂದು ನಾಲೆಜ್ ಪ್ರಕಾರ ಆ, ಇದೊಂದು ಹನುಮಪ್ಪನ ಗುಡಿ ಎಲ್ಲಿ ಪ್ರಯಾಗ್ರಾಜ್ನಾಗ ಇರೋದು ಎಲ್ಲಿ ಹನುಮಪ್ಪ ಮಕ್ಕೊಂಡಿದ್ದಾನೆ. ಇದ್ರ ಹಿಂದೆ ಒಂದು ಸ್ಟೋರಿನೂ ಐತಂತ. ಏನಂದ್ರೆ ಈ ರಾಮಾಯಣದಾಗ ಯಾವಾಗ ರಾವಣದ ರಾವಣ ಕೂಡ ಯುದ್ಧ ಆತಲ್ಲ, ಯುದ್ಧ ಮುಗಿದ ಮ್ಯಾಗ ರಾಮ ಲಕ್ಷ್ಮಣ ಇವರೆಲ್ಲರೂ ಇಲ್ಲಿ ಬಂದು ವಿಶ್ರಾಂತಿ ತೊಗೊಂತಿರಂತ. ಅದೇ ಟೈಮ್ದಾಗ ಹನುಮಪ್ಪ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದ. ಅದಕ್ಕೆ ಸೀತಾಮಾತೆ ಹೇಳ್ತಾಳೆ, ನೀ ಇಲ್ಲೇ ಮಕ್ಕೋ, ವಿಶ್ರಾಂತಿ ತಗೋ ಅಂತ ಹೇಳಿ. ಅವಾಗ ಹನುಮಪ್ಪ ಅಲ್ಲೇ ಗಂಗಾ ನದಿ ತಟ್ಟದಾಗ ವಿಶ್ರಾಂತಿ ತೊಗೊಂಡಿದ್ರೆ. ಅದು ಹೆಂಗೈತಂದ್ರೆ ಹನುಮಪ್ಪ ಈಗ ಅದ್ರದ್ದು ಬಿಂಬವಾಗಿ ಎಲ್ಲ ಗುಡಿ ಕಟ್ಟ್ಯಾರ ಅಲ್ಲೇ. ಅದು ಒಂದು ಎಷ್ಟೋ ಒಂದು ಐದು ಇಂಚೇನೋ ಎತ್ತರ ಅದ ಅಂತದ ಮೂರ್ತಿ ಮಕ್ಕೊಂಡಿದ್ದೆ. ಸೊ ಗುಡಿದು ಎಕ್ಸ್ಪೀರಿಯನ್ಸ್ ಅನಾಹುತ ಐತದ. ಯಾಕಂದ್ರೆ ಅಲ್ಲಿರೋ ವೈಬ್ಸ್ ಅಲ್ಲೇ ನಿಮ್ಗೆ ಸಿಗೋದು. ಹನುಮಪ್ಪನ ನೋಡೋದ ಒಂದು ಒಂದು ದೊಡ್ಡ ವೈಡೂರ್ಯ ಇದ್ದ ದೊಡ್ಡ ಅದು ಹೇಳಕ್ಕೆ ಆಗ್ಲಾರ್ದಷ್ಟು ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಅದ. ಸೊ ನಾ ಹೇಳ್ತೀನಿ, ಬಿಟ್ಟು ಬಿಡ್ಲಾರ್ದಂಗೆ ಹನುಮಪ್ಪನ ಗುಡಿಗೆ ಮಾತ್ರ ಹೋಗಿ ಬರ್ರಿ. ಆಮ್ಯಾಗ ಮತ್ತೇನು ಹೇಳಪ್ಪ ಅಂತಂದ್ರೆ, ಅಲ್ಲೇ ಪ್ರತಿ ವರ್ಷ ಹನುಮಪ್ಪಗೆ ಗಂಗಾ ಮಾತೆ ಬಂದು ಸ್ನಾನ ಮಾಡಿಸ್ತಾಳೆ. ಅಂದರೆ ಗಂಗಾ ಗಂಗಾ ಗುಡಿ ಒಳಗೆ ಹರಿದು ಹೋಗ್ತಾಳಂತ ಪ್ರತಿ ವರ್ಷ ಹನುಮಪ್ಪಗೆ ಜಳಕ ಮಾಡ್ಸಕ್ಕೆ. ಸೊ ಅದೊಂದೇನೋ ವಿಶೇಷತೆ. ತನ್ನಿಂತಾನ ನೀರು ಒಳಗೆ ಹೋಗಿ ತನ್ನಿಂತಾನ ನೀರು ಹೊರಗೆ ಬರ್ತದಂತೆ, ಗಂಗಾ ನದಿದ ನೀರು. ಸೊ ಇದೊಂದು ಚಮತ್ಕಾರನ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಬಂತು ನಂದು ಎಂಡ್ ಆಫ್ ಪ್ರಯಾಗ್ರಾಜ್. ಅಲ್ಲಿಂದ ನಾನು ಮತ್ತು ರಾತ್ರಿ 11 ಗಂಟೆ ಸುಮಾರು ಟ್ರೈನಿಂದ ಹೋದೆ ವಾರಣಾಸಿಗೆ. ಸೊ ನಾ ಹೋಗಿದ್ದು ಅಲ್ಲೇ ನಿಮ್ಗೆ ನಾಲ್ಕನ ರೈಲ್ವೆ ಸ್ಟೇಷನ್ ಅದಾವಂತೆ. ನಾ ಹೋಗಿದ್ದು ಜೂಸಿ ರೈಲ್ವೆ ಸ್ಟೇಷನ್. ಸೊ ಅಲ್ಲೊಬ್ಬರ ನಂಗೆ ಹೆಲ್ಪ್ ಮಾಡಿದರೆ ಎಲ್ಲಿ ಹೋಗ್ಬೇಕು ಏನಂತ ಹೇಳಿ. ಸೊ ನಾ ಹೋದೆ ಜೂಸಿ ರೈಲ್ವೆ ಸ್ಟೇಷನ್. ಅಲ್ಲಿ ಹೋಗಿ ಟ್ರೈನ್ ಬಂದಿರಲಿಲ್ಲ. ಸೊ ಅಲ್ಲಿ ಹೆಂಗೆ ಮಾಡಕತ್ತಾರಪ್ಪ ಅಂತಂದ್ರೆ, ಇದ್ರದ್ದು ಪ್ರಯಾಗ್ರಾಜ್ ಟು ವಾರಣಾಸಿ ಒಂದು 100-150 ಟ್ರೈನ್ ಬಿಟ್ಟಾರಂತ ಹೊಸವು. ಅಂದ್ರೆ ಸ್ಪೆಷಲ್ ಟ್ರೈನ್. ಇವರು ಜನರಿಗೆ ಬ್ಯಾಚ್ ವೈಸ್ ವಾರಣಾಸಿ ಕಳ್ಸಕತ್ತಾರ. ಫುಲ್ ಒಂದು 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 ದೊಡ್ಡ ಹಿಂಡ ಅಷ್ಟು ಜನ ಬಂದು ಕುಂತಿರ್ತಾರೆ. ಅವ್ರನ್ನ ಒಂದು ಗೇಟ್ ಬಂದ್ ಮಾಡಿರ್ತಾರೆ. ಅಲ್ಲಿ ಪೊಲೀಸರದು ಇರ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಒಂದೊಂದು ಬ್ಯಾಚ್ ವೈಸ್ ಕಳಿಸ್ತಾರೆ ಟ್ರೈನ್. ಈಗ ಹಿಂಗೆ ಒಂದು ಅರ್ಧ ತಾಸಿಗೊಮ್ಮೆ 1 ತಾಸಿಗೊಮ್ಮೆ ಟ್ರೈನ್ ಬರ್ತಿರ್ತಾವೆ. ಅವು ಬ್ಯಾಚ್ ವೈಸ್ ಕಳಿಸ್ತಾರೆ. ಆದರೆ ಟ್ರೈನ್ ಎಕ್ಸ್ಪೀರಿಯನ್ಸ್ ಅಂತೂ ಅನಾಹುತ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಅದರದ್ದು ವಿಡಿಯೋ ನೆಕ್ಸ್ಟ್ ವೀಡಿಯೋದಾಗ ಮಾಡ್ತೀನಿ. ಹೆಂಗೆ ವಾರಣಾಸಿಗೆ ನಂದು ಟ್ರಿಪ್ ಸ್ಟಾರ್ಟ್ ಆಯ್ತು, ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡಿದೆ, ಅಲ್ಲೇನೇನು ಎಕ್ಸ್ಪ್ಲೋರ್ ಮಾಡ್ಬೋದು, ಅಲ್ಲೇ ನಂದು ಏನೇನು ನಾನು ಒಂದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಯ್ತು ಎಲ್ಲನೂ ಶೇರ್ ಮಾಡ್ಕೋತೀನಿ. ವಾರಣಾಸಿದ ಟ್ರಿಪ್ ಒನ್ ಆಫ್ ದ ಬೆಸ್ಟ್ ಟ್ರಿಪ್ ಫಾರ್ ಮೈ ಲೈಫ್ ಅಂತ ಹೇಳ್ಬೋದು ನಾನು. ಸೊ ಆ ವಿಡಿಯೋನ ನೆಕ್ಸ್ಟ್ ಇದ್ರಾಗ ಮಾಡ್ತೇನಂತೆ. ಸೊ ಕಮಿಂಗ್ ಟು ಇದು ನಮ್ಮದು ಮ್ಯಾಪ್ ಮಾಡಿಟ್ಟಿನಲ್ಲ, ಅದು ಮ್ಯಾಪ್ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಿಮ್ಗೆ. ಸೊ ನೀವು ಈ ಮ್ಯಾಪ್ ಸುಮ್ಮನೆ ಬ್ಲೈಂಡ್ಲಿನೂ ಫಾಲೋ ಮಾಡಿದರೆ ಯು ಕ್ಯಾನ್ ಅಚೀವ್ ಆಲ್ ದ ಟಾರ್ಗೆಟ್ಸ್ ವಾಟ್ ಎವರ್ ವಿ ಹ್ಯಾವ್ ಪಾಯಿಂಟೆಡ್ ಔಟ್ ಹಿಯರ್. ಸೊ ಫಸ್ಟಿಗೆ ನೀವು ಬೆಳಗ್ಗೆ ಜಲ್ದಿನ ಸ್ಟಾರ್ಟ್ ಮಾಡಿರಿ. ಅರೌಂಡ್ 6 ಗಂಟೆ 5:30 6 ಗಂಟೆಗೆ ನೀವು ಎಷ್ಟು ಜಲ್ದಿ ಸ್ಟಾರ್ಟ್ ಮಾಡ್ತೀರ ಅಷ್ಟು ನಿಮ್ಗೆ ಟೈಮ್ ಸಿಗ್ತೈತಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕೆ. ಸೊ ಫಸ್ಟ್ ನಾಗವಾಸುಕಿ ಟೆಂಪಲಿಗೆ ಹೋಗ್ರಿ. ಎಲ್ಲಿ ನೀವು ಪರೇಡ್ ಗ್ರೌಂಡ್ನಾಗ ಇದ್ದರೆ ನಿಮ್ಗೆ ಇಲ್ಲಿಂದ ನೀವು ನಾಗವಾಸುಕಿ ಟೆಂಪಲಿಗೆ ಹೋಗ್ಬೇಕು. ಸೊ ನಾಗವಾಸುಕಿ ಟೆಂಪಲ್ಗೆ ಹೋಗ್ರಿ, ನಡ್ಕೊತ ಹೋಗ್ರಿ, ಇಲ್ಲ ಯಾವ್ದಾರು ಹೆಲ್ಪ್ ತೊಗೊಂಡು ಗಾಡಿ ಮ್ಯಾಗಾರ ಹೋಗ್ರಿ.
ಒಟ್ಟು ಹೋಗ್ರಿ ಅಷ್ಟೇ. ನಾಗವಾಸುಕಿ ಟೆಂಪಲ್ ಅಂತ ಐತೆ ಅಲ್ಲಿ. ನಾ ಹೋಗಿಲ್ಲ, ನಂಗೆ ಟೈಮ್ ಸಿಗಲಿಲ್ಲ, ನಾನು ಅಲ್ಲಿ ಹೋಗಲಿಲ್ಲ. ಸೊ ಇದು ನೀವು ಬೆಳಗ್ಗೆ ಫಸ್ಟ್ ಇಲ್ಲಿ ಹೋಗಿ ಇದ್ರ ಬಾಜುಕ್ಕೆ 12 ಜ್ಯೋತಿರ್ಲಿಂಗದ ರುದ್ರಾಕ್ಷಿದ ಒಂದು ಏನೋ ಗುಡಿ ಮಾಡ್ದಂಗೆ ಮಾಡ್ಯಾರ. ಅದು ನೋಡಕ್ಕೆ ಭಾರಿ ಐತೆ ಅದು. ಸೊ ನೀವು ಅಲ್ಲೂ ಹೋಗ್ಬೋದು. ಸೊ ತಡ್ರಿ, ನಿಮ್ಗೆ ಇಲ್ಲಿ ಏನರ ಬಂದ್ರೆ ತೋರಿಸ್ತೇನಂತಂದು. ಒಂದು ಸೆಕೆಂಡ್. ಹಾಂ ಹಾಂ, ಇಲ್ಲಿ ನೋಡ್ತಿರ್ಬೇಕು ನೀವು. ಇದು ಪೂರ್ತಿ ರುದ್ರಾಕ್ಷಿಯಿಂದ ಶಿವಲಿಂಗ ಮಾಡ್ಯಾರಂತಿಲ್ಲಿ. ಸೊ ಇದು ಆ, ಮಸ್ತ್ ಇರ್ತೈತೆ ಅಂತ ಅನ್ಕೊತೇನೆ ನಾನು. ಸೊ ಇದಾದ್ಮ್ಯಾಗ ಡೈರೆಕ್ಟ್ ಏನು ಮಾಡಿರಿ, ಜುನಾ ಅಖಾಡಕ್ಕೆ ಹೋಗ್ಬಿಡ್ರಿ. ಇಲ್ಲೇ ಅದ ನಿಮ್ಗೆ ಹೇಳಿದ್ನಲ್ಲ, ನಾ ಹೋಗಿದ್ದ ಇಲ್ಲಿ ಮ್ಯಾಗ ಬ್ರಿಡ್ಜ್ ಮ್ಯಾಗಿಂದ ಹೋಗಿದ್ದೆ ಬೈಕ್ ಮ್ಯಾಗ. ಸೊ ನೀವು ಇಲ್ಲಿ ನೋಡ್ತಿರ್ಬೇಕು, ಇದು ಬ್ರಿಡ್ಜ್. ಸೊ ನೀವು ಇಲ್ಲೇ ಇದು ಪೀಪಾ ಪೂಲ್ ಅಂತ ಹೇಳಿ ಮಾಡ್ಯಾರ ಟೆಂಪ್ರವರಿ. ನೀವು ಇದ್ರ ಮುಖಾಂತರನೂ ಇಲ್ಲಿಂದ ಇಲ್ಲೇ ಇದಕ್ಕೆ ಜುನಾ ಅಖಾಡಕ್ಕೆ ಹೋಗ್ಬೋದು. ಇಲ್ಲಿಂದ ನಿಮ್ಗೆ ಕಾಣಿಸ್ತೈತೆ ನೋಡ್ರಿ ಇಲ್ಲಿದೆ. ಇವಷ್ಟು ಪೀಪಾ ಬ್ರಿಡ್ಜ್ ಇವೆ, ನೀವು ಇಲ್ಲಿಂದನೂ ಹೋಗ್ಬೋದು. ಇಲ್ಪ ಅಂತಂದ್ರೆ ಇಲ್ಲಿ ಮ್ಯಾಗ ನಡ್ಕೊತನೂ ಹೋಗ್ಬೋದು, ಗಾಡಿ ಮ್ಯಾಗ ಹೋಗ್ಬೋದು. ಇಲ್ಲಿಂದ ಹೋಗಿ ಸೊ ಹಾಂ, ನಾ ನಾ ಏನು ಮಾಡಿದ್ದೆ ಅಂತಂದ್ರೆ, ನನಗೆ ಬೈಕ್ ನಾವು ಇಲ್ಲಿಗೆ ಬಿಟ್ಟ, ಇಲ್ಲಿಂದ ನಾನು ನಡ್ಕೊತ ಬಂದೆ. ಹಿಂಗೆ ಒಳಗಿಂದ ಗಲ್ಲಿ ಒಳಗೆ ನಡ್ಕೊತ ಬಂದ್ಬೇಕು. ಗಲ್ಲಿ ಒಳಗೆ ನಡ್ಕೊತ ಬಂದು ಹಿಂಗೆ ಒಳಗೆ ಅದು ಎಂಟ್ರೆನ್ಸಿಗೆ ಒಂದು ಫೋಟೋ ತೋರಿಸಿದ್ನಲ್ಲ, ಅದು ಇಲ್ಲೇ ನಿಂತು ಕ್ಲಿಕ್ ಮಾಡಿದ್ದೆ ಅದು ಫೋಟೋ. ಸೊ ಹಿಂಗೆ ನಾ ಇಲ್ಲಿ ಅಖಾಡಕ್ಕೆ ಬಂದು ಅಖಾಡದಾಗ ಒಂದು 4ರಿಂದ 5 ತಾಸು ಸ್ಪೆಂಡ್ ಮಾಡಿದ್ದೆ ನಾನು. ಸೊ ಅದಾದ್ಮ್ಯಾಗ ನಿಮ್ಮ ಕಡೆ ಟೈಮ್ ಇತ್ತಪ್ಪ ಅಂತಂದ್ರೆ ಇಲ್ಲೇ ಇದು ಡಿಜಿಟಲ್ ಮಹಾಕುಂಭ ಅಂಥೇಳಿ ಮಾಡ್ಯಾರ ಅವ್ರು. ಸೊ ನೀವು ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕೆ ಅಲ್ಲೂ ಬರ್ಬೋದು ನೀವು. ಸೊ ಏನಾತ್ರಿಪ್ಪ ಇದಕ್ಕೆ? ತಡ್ರಿ ಒಂದು ಸೆಕೆಂಡ. ಏನೋ ಅದು ಮ್ಯಾಪ್ ಏನೋ ಆತಿದಕ್ಕೆ. ಸೊ ಇದು ಅಖಾಡ ನಿಮ್ದೆಲ್ಲ ಮುಗೀತಪ್ಪ ಅಂತಂದ್ರೆ ನೀವು ಮತ್ತೆ ಒಳ್ಳೆ ಪೀಪಾ ಬ್ರಿಡ್ಜಿಂದ ಇಲ್ಲಿಂದ ಬಂದು, ಸೊ ಇಲ್ಲೇ ಡಿಜಿಟಲ್ ಮಹಾಕುಂಭ ಅಂತೇಳಿ ಮಾಡ್ಯಾರ ಇವ್ರು. ಸೊ ನೀವು ಇದ್ರದ್ದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದು ಇಲ್ಲೇ ಬರ್ತದೆ, ಇಲ್ಲಿ ಮಾಡ್ಯಾರ ಇಲ್ಲೇ. ಅದನ್ನು ಇಲ್ಲಿ ಬಂದ ಮ್ಯಾಗ ಇಲ್ಲಿ ಕೇಳ್ಕೊತ ಹೋಗ್ರಿ. ಇಲ್ಲಿ ನೋಡ್ರಿ, ಇದನ್ನು ಡಿಜಿಟಲ್ ಮಹಾ ಕುಂಭ ಅಂತ ಇಲ್ಲೇ ಪೂರ್ತಿ AI ಯೂಸ್ ಮಾಡಿ ಕುಂಭಮೇಳ ಅಂದ್ರೆ ಏನು, ಅದು ಹೆಂಗೆ ಸ್ಟಾರ್ಟ್ ಆಯ್ತು, ಅದ್ರದ್ದು ಸ್ಟೋರಿ ಏನು ಅಂಥೇಳಿ ಮಸ್ತ್ ಮಾಡ್ಯಾರ ಇಲ್ಲಿ. ಸೊ ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಇದಿಷ್ಟು ಕವರ್ ಮಾಡೋಕ್ಕೆ ನಿಮಗೆ ಪೂರ್ತಿ ಒಂದು ದಿನ ಬೇಕಾಕೈತಿ ನನ್ನ ಪ್ರಕಾರ. ಸೊ ಆದಷ್ಟು ನಾ ಹೇಳೋದು ಅಂತಂದ್ರೆ ಅಖಾಡೊಳಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರಿ. ಯಾಕಂದ್ರೆ ಅಲ್ಲಿ ಒಂದು ಇದು ಇಲ್ಲ, ಭಾಳ ದೊಡ್ಡ ಜಾಗ ಐತೆ ಅದು. ಅಲ್ಲೇ 2 ಇಂಪಾರ್ಟೆಂಟ್ ಅಖಾಡ ಅಂತ ಹೇಳ್ತಾರೆ. ಒಂದು ಜೂನಾ ಅಖಾಡ, ಇನ್ನೊಂದು ನಿರಂಜನಿ ಅಖಾಡ. ಸೊ ಇವೆರಡು, ನಿರಂಜನಿ ಅಖಾಡ ನನ್ನ ಅನಿಸಿದ ಮಟ್ಟಿಗೆ ಅದು ಫಾರಿನರ್ ಬಾಬಾಗಳು ಜಾಸ್ತಿ ಸಿಗ್ತಾರೆ ನಿಮ್ಗಲ್ಲಿ. ಸೊ ಫಾರಿನರ್ಸ್ ಬಾಬಾಗಳ್ನು ನೀವು ನೋಡ್ಬೋದು. ಆಮ್ಯಾಗ ಇನ್ನೂ ಭಾಳ ದೊಡ್ಡದೈತದ ಅಖಾಡ, ನೀವು ಹಂಗೆ ಕೇಳ್ಕೊತ ಹೋಗ್ಬೇಕು ಅಷ್ಟೇ. ನೋಡಿರಿ, ಇದಿಷ್ಟು ನಂದು ಒಂದು ಡೇ 2ದ ಪ್ಲ್ಯಾನ್. ಸೊ ಯಾರು ಡೇ 3ನೂ ಇರ್ಬೇಕಂತ ಅಂದ್ಕೊಂಡಿದ್ರೆ
ಡೇ 3ದು ಒಂದು ವಿಡಿಯೋ ಮಾಡ್ತೀನಿ, ಹೆಂಗೆ ಪ್ಲ್ಯಾನ್ ಮಾಡ್ಬೇಕು ಡೇ 3. ಆಲ್ಮೋಸ್ಟ್ ಆಲ್ 2 ದಿವ್ಸನಾಗ ಚಲೋತ್ತಂಗೆ ಟೈಮ್ ಯುಟಿಲೈಸ್ ಮಾಡಿಕೊಂಡ್ರೆ 2 ದಿವ್ಸನಾಗ ಇವಿಷ್ಟು ಎಕ್ಸ್ಪ್ಲೋರ್ ಮಾಡಿ ನೀವು ಮುಂದೆ ಮತ್ತು ಅಯೋಧ್ಯಕ್ಕೋ ಇಲ್ಲ ವಾರಣಾಸಿಗೋ ಹೋಗ್ಬೋದು. ಸೊ ಸೊ ಇವತ್ತಿಂದ ಎರಡನೇ ದಿನದ ಪ್ಲ್ಯಾನ್ ವಿಡಿಯೋ ನಿಮ್ಗೆ ಸೇರ್ತಂತ ಅನ್ಕೊತೀನಿ. ಸೊ ಇಷ್ಟ ಆದರೆ ಶೇರ್, ಲೈಕ್, ಕಮೆಂಟ್. ಸೊ ಟ್ರೆಡಿಷ್ನಲ್ ರಿಕ್ವೆಸ್ಟ್ ಟು ಆಲ್ ಯೂಟ್ಯೂಬ್ ವಾಚರ್ಸ್. ಸೊ ಯೂಟ್ಯೂಬ್ ಆಡಿಯನ್ಸ್, ಸೊ ಇವತ್ತಿಗೆ ಇದು ವಿಡಿಯೋ ಮುಗೀತು. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹರ್ ಹರ್ ಮಹಾದೇವ್.